ಮತ ಕಳ್ಳಾಟ ನಡೆದಿದೆಯಾ? ಇದು ಬರೀ ಲೋಕಸಭೆಯಲ್ಲಿ ಆಯ್ತಾ ಅಥವಾ ವಿಧಾನಸಭೆಯಲ್ಲಿ? ನನಗದೊಂದು ಪ್ರಶ್ನೆ ರೀ. ಇವ್ರು ಎತ್ತಾ ಇರುವಂಥದ್ದು ಲೋಕಸಭೆಗೆ, ಅದರಲ್ಲೂ ಕೂಡ ಒಂದು ವಿಧಾನಸಭೆ ಕ್ಷೇತ್ರಕ್ಕೆ. ಹಾಗಾಗೋದಾದ್ರೆ ವಿಧಾನಸಭೆ ಕ್ಷೇತ್ರದಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಆಗಿತ್ತಾ? ಅದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಟ್ಟಿಲ್ಲ ಇನ್ನು. ಸದ್ಯಕ್ಕೀಗ ಲೋಕಸಭೆ ಚುನಾವಣೆಯಲ್ಲಿ ಆಗಿರುವಂಥ ವಿಚಾರವನ್ನು ಮಾತನಾಡ್ತಾ ಇದ್ದಾರೆ. ಗೋಲ್ಮಾಲ್ ನಡೆದು ಬಿಟ್ಟಿದೆಯಂತೆ. ರಾಜ್ಯಕ್ಕೆ ರಾಹುಲ್ ಬರೋ ಮುನ್ನವೇ ದಾಖಲೆಯನ್ನ ಬಿಡುಗಡೆ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಜನಸಂಖ್ಯೆಗಿಂತ ಹೆಚ್ಚು ಮತದಾರರ ಸೇರ್ಪಡೆ ಆಗಿದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಂಜೆ 5 ಗಂಟೆಗೆ ನಕಲಿ ಮತದಾನದ ಶಂಕೆ. ಸಂಜೆಯ ಮೇಲ್ಗಡೆಗೆ ಕಾಂಗ್ರೆಸ್ ನಡೆಸಿದಂಥ ಸರ್ವೆಯ ದಾಖಲೆಯನ್ನ ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡಿದ್ದಾರೆ. ಲೋಕಸಭೆಯ ಚುನಾವಣೆಯಲ್ಲಿ ಮತಗಳು ಆಗಿದೆಯಾ ಅನ್ನೋ ಪ್ರಶ್ನೆ ಈಗ ಎತ್ತಿದ್ದಾರೆ, ಆರೋಪವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ನೋಡಿ ಏನಾಗಿದೆ, ಅವ್ರು ಹೇಳ್ತಾ ಇರುವಂಥ ಮಾಡ್ತಾ ಇರುವಂಥ ಆರೋಪ ಏನು ಅಂದರೆ, ನಕಲಿ ವೋಟರ್ಸ್ 11,965 ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಒಂದು ಫಿಗರ್ ನಂಬರಿಗೆ ಬರ್ತಾ ಇದ್ದಾರೆ. ಹೆಂಗೆ ಬರ್ತಾ ಇದ್ದಾರೆ ಈ ನಂಬರಿಗೆ ಅದಕ್ಕೂ ಡೀಟೇಲ್ ಆಗಿ ಹೇಳ್ತಾರೆ ಅವರು. ನಕಲಿ ಮತ್ತು ಬೋಗಸ್ ಅಡ್ರೆಸ್ನಲ್ಲಿ 40,009 ಇದ್ದಾರೆ ಅಂತ ಹೇಳಿ ಅವ್ರ ಲೆಕ್ಕಾಚಾರದ ಪ್ರಕಾರ 1,00,000 ಚಿಲ್ಲರೆ ಏನೋ ವೋಟ್ಗಳು ಡಿಫ್ರೆನ್ಸ್ ಆಗಿದೆ. ಅದರಲ್ಲಿ ಲೆಕ್ಕ ಅವ್ರು ಕೊಡೋದು ನಕಲಿ ಮತ್ತು ಬೋಗಸ್ ಕೊಟ್ಟಿರೋದು ಅದು 40,000 ಇದೆ. ಒಂದೇ ವಿಳಾಸದಲ್ಲಿ ಹಲವು ವೋಟರ್ಸ್ಗಳಿದ್ದಾರೆ, 10,452 ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ವಿಳಾಸದಲ್ಲಿ ಅಂದರೆ ಒಂದೊಂದು ಮನೆಗಳಲ್ಲಿ ಅಷ್ಟಷ್ಟಿದ್ದಾರೆ ಅಥವಾ ಬೇರೆ ಎಲ್ಲ ಸೇರಿನೂ ಒಂದೇ ಮನೆಯೊಳಗೇನೆ 40,000ನ. ಮಾನ್ಯವಲ್ಲದ ಫೋಟೋ ಇದೆ, ಅಂದರೆ ಕೆಲವ್ರದ್ದು ಕ್ಲೋಸಪ್ ಅಲ್ಲಿ ಇಟ್ಟಿದ್ದಾರೆ, ಕೆಲವರು ಸ್ವಲ್ಪ ವೈಡಲ್ಲಿ ಕೊಟ್ಟಿದ್ದಾರೆ, ಒಬ್ಬರದೇನೆ. ಹಂಗೆ ಮಾಡಿ ವೋಟರ್ ಐ ಡಿಯನ್ನು ಮಾಡಿದರೆ ಎರಡೂ ಕಡೆನೂ ಟಿಕ್ ಇದೆ, ಎರಡೂ ಕಡೆನೂ ವೋಟ್ ಹಾಕಿದ್ದಾರೆ ಅಂತ ಅವ್ರು ಹೇಳೋದು. ಅದು 4,132 ಇದೆ ಅಂತ ಹೇಳ್ತಾ ಇದ್ದಾರೆ. ಫಾರ್ಮ್ 6 ಏನಿದೆ ಅದನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. 33,692 ವೋಟುಗಳಲ್ಲಿ ಈ ಫಾರ್ಮ್ 6 ಅನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ವೋಟರ್ ಐ ಡಿಯಲ್ಲಿ ಮನೆಯ ಸಂಖ್ಯೆ 0 ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. ವೋಟರ್ ಐ ಡಿಯಲ್ಲಿ ಮನೆಯ ಸಂಖ್ಯೆಯನ್ನು 0 ಅಂತ ಉಲ್ಲೇಖ ಮಾಡಿದ್ದಾರೆ. ಅದು ಹೆಂಗಿರುತ್ತೆ? 0 1 ಇರುತ್ತೆ, 2 ಇರುತ್ತೆ, ಇಲ್ಲ 3 ಈ ಥರ ನಂಬರ್ಗಳಿರಬೇಕು. ಬಟ್ ಮನೆಯ ಸಂಖ್ಯೆ 0 ಅಂತ ಹೆಂಗೆ ಉಲ್ಲೇಖ ಮಾಡೋಕ್ಕಾಗತ್ತೆ ಅಂತ. ತಂದೆಯ ಹೆಸರು ಏನಾದರೂ ಒಂದು ಇರಬೇಕು. ಇಲ್ಲಿ JDKELSHK ಅಂತ ಉಲ್ಲೇಖವನ್ನು ಮಾಡಿದ್ರು. ಇದು ಹೆಂಗಾಗತ್ತೆ ಅಂತ ಅವರು ಪ್ರಶ್ನೆಯನ್ನು ಎತ್ತಿದ್ದಾರೆ. ವಿಳಾಸ ಪತ್ತೆಯಾಗದ 40,000 ಮತಗಳಿವೆ. ಅವ್ರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ, ವಿಳಾಸ ಹಾಕಿಟ್ಟಿದ್ದಾರೆ, ಅವ್ರು ಪತ್ತೆನೇ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಒಂದು ರೂಮ್ ವಿಳಾಸಕ್ಕೆ 18 ಮತಗಳಿದೆ. ಒಂದು ರೂಮ್ ವಿಳಾಸಕ್ಕೆ ಒಂದು ಮನೆ ಇದೆ, ಸಿಂಗಲ್ ಬೆಡ್ರೂಮು, 18 ಮತಗಳಿವೆ ಅಂತೆ. ಅಷ್ಟೊಂದು ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಅವ್ರು ಪ್ರಶ್ನೆ ಕೇಳ್ತಾ ಇರೋದು. ಇನ್ನೊಂದು ಮನೆಗೆ ಅದನ್ನೇ ಹೀಗೆ ಬಂತಲ್ಲ 48 ಮತಗಳನ್ನು ಹೊಂದಿದೆ. ಅದು ಹೆಂಗ್ರಿ ಇರ್ತಾರೆ ಸಿಂಗಲ್ ಬೆಡ್ರೂಮಲ್ಲಿ 48 ಮತಗಳನ್ನು ಅಂತ ಅವರು ಮಾತನಾಡಿದ್ದಾರೆ. ಕೆಲವು ಐ ಡಿಗಳಲ್ಲಿ ಫೋಟೋಗಳಿಲ್ಲದೇ ಹೆಂಗೆ ವೋಟರ್ ಐ ಡಿಗಳು ಬಂದವು ಅನ್ನುವಂಥದ್ದು ಅವರ ಪ್ರಶ್ನೆ. ಇವೆಲ್ಲವೂ ಕೂಡ ಮತಗಳತನಕ್ಕೆ ಸಾಕ್ಷಿ ಅಂತ. ಇನ್ನೂ ಕೆಲವು ಐ ಡಿಗಳಲ್ಲಿ ತೀರಾ ಸಣ್ಣ ಫೋಟೋಗಳಿವೆ. ಹೆಂಗೆ ಸಾಧ್ಯ ಆಗುತ್ತೆ ಇದು? ಏನೋ ಯಾಮಾರಿಸಿದ್ದೀರಾ ನೀವು, ಮತಗಳತನ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಫಾರ್ಮ್ 6ನಲ್ಲೂ ಕೂಡ ಹೊಸ ಮತದಾರರ ಸೇರ್ಪಡೆಯಲ್ಲಿ ಅಕ್ರಮವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಫಾರ್ಮ್ 6ನಲ್ಲೂ ಕೂಡ ಹೊಸ ಮತದಾರರ ಸೇರ್ಪಡೆಯಲ್ಲಿ ಶಕೂನ್ ರಾಣಿ ಹೆಸರಿನಲ್ಲಿ ಒಂದಿದೆ, ಅಲ್ಲಿ ಅವ್ರು ಹೇಳ್ತಾರೆ. ಆಮೇಲೆ ಇನ್ನೊಂದು ಶಕೂನ್ ಅನ್ನುವಂಥದ್ದು ಹೆಸರಿನಲ್ಲಿ ಇನ್ನೊಂದು ಐ ಡಿ ಇದೆ, ಫೋಟೋ ಸೇಮ್, ಅದು ಒಂದು ಕ್ಲೋಸಪ್ ಅಲ್ಲಿದೆ, ಒಂದು ಸ್ವಲ್ಪ ವೈಡಲ್ಲಿದೆ ಅಂತ ಅವ್ರು ಹೇಳ್ತಾರೆ. ಫೋಟೋ ಮಾತ್ರ ಒಂದು ಕ್ಲೋಸಪ್ಪಲ್ಲಿ ಒಂದು ವೈಡಲ್ಲಿ. 2 ಬಾರಿ 2 ಐ ಡಿಗಳಿಂದಲೂ ಕೂಡ ಮತದಾನವಾಗಿದೆ ಅನ್ನುವಂಥದ್ದನ್ನು ಅವರು ತಮ್ಮ ತನಿಖೆಯಲ್ಲಿ ಹುಡುಕಿದಾಗ ಸಿಕ್ಕಿರುವಂಥದ್ದಂತೆ. ಈ ರೀತಿ 35,000 ಮತದಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಲೋಕಸಭೆಯಲ್ಲಿ ಮಾತ್ರ ಆಗಿದೆಯಾ, ವಿಧಾನಸಭೆಯಲ್ಲೂ ಆಗಿದೆಯಾ ರಾಹುಲ್ ಗಾಂಧಿ ಅವರು ಅಂತ ಕೇಳಬೇಕು. ಯಾಕೆ ಅಂತಂದರೆ ಇಷ್ಟೊಂದು ಸಾಕ್ಷಿಗಳನ್ನು ಇಟ್ಕೊಂಡು ನೀವು ಈ ಥರ ಸುದ್ದಿಗೋಷ್ಠಿ ಮಾಡಿದ ಏನು ಪ್ರಯೋಜನ? ಕೋರ್ಟಲ್ಲಿ ವಾದ ಮಾಡಬೇಕು, ಬಿಜೆಪಿಯ ಮಾನ ಮರ್ಯಾದೆಯನ್ನು ಹರಾಜು ಹಾಕಬೇಕು ಅಲ್ವಾ? Or then the address cannot be verified. These are 40,000 voters. Okay. Next, here is house number 35. 80 voters live in this house. We sent people to check. They got beaten up. These 80 people live in this house. It's a single room house. Here's another one. Booth number 366. Thoda isme zoom in karo. 46 voters, all from different families, living in a single bedroom house. And when we go there, they don't exist. Zoom out. So that's a single bedroom. 46 voters living there. Huge criminal fraud being perpetrated on this country. It is being done by the Election Commission
and the party in power, and we have given you crystal clear, undoubtable proof here. There is circumstantial evidence. They do not give us the data. They give us the runaround. They have actively themselves said they're going to destroy CCTV footage. This is why they want to destroy it. They want to destroy it so that we cannot identify Shakun Rani voting twice. That's the truth. इन्वेस्टिगेशन हमने कर्नाटक में शुरू किया. कर्नाटक में क्यों? क्योंकि हमारी पोलिंग हमें बता रही थी कि हमें 16 सीट, हम लोकसभा में 16 सीट जीतेंगे और 9 सीटें हम जीते, 7 सीटों में हम हारे. तो हमने उन 7 सीटों पे फोकस किया और उसमें से हमने एक चुनी, महादेवपुरा. इसमें बड़ा अजीब नतीजा था. 2024 में कांग्रेस पार्टी को 626,208 वोट मिलते हैं. बीजेपी जीतती है, तकरीबन 30,000 वोट से जीतती है, मगर 7 में से 6 असेंबली हारती है और एक असेंबली में धड़ाके से स्वीप कर. तो हमने इस पे फोकस किया और ये जो नंबर है महादेवपुरा में, इनकी जो लीड थी 1,14,000, इस पे हमने, इस नंबर पे हमने फोकस किया. इलेक्शन कमीशन ने हमें डेटा इस प्रकार दिया है. 7 फुट